ನಾನೆಲ್ಲ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದೊಂದೇನೆ, ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದೀವಿ, ಆಕ್ಚುಲಿ ಇಂಡಿಯಾ ವೈಸ್ ಎಲ್ಲಾ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದಾರೆ. ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡ್ರು. ಏನಿಲ್ಲ, ಆಕ್ಚುಲಿ ನಮ್ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ, ನಾವು ಕನ್ನಡ ಸಿನಿಮಾ ಮಾಡೋಣ, ನಥಿಂಗ್ ಲೈಕ್ ದಟ್. ಯಾವತ್ತ ಹತ್ರ ಇದನ್ನ ತಗೊಳ್ಳಲ್ಲ, ಏನು ಇಲ್ಲ. ನೀವುಗಳು ಕೊಟ್ಟರೆ ಆಶೀರ್ವಾದದಿಂದ ತೊಡಕೆ ಮಾಡ್ಕೊಂಡಿದೀವಿ, ಅಚ್ಚುಕಟ್ಟಾಗಿ ಹಸು ಇಸು ಹಾಕೊಂಡು ಅಲ್ಲೇ ಇರ್ತೀವಿ. ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು, ಕನ್ನಡ ಸಿನಿಮಾನೇ ಮಾಡೋದು. ಯಾಕಂದ್ರೆ ಇದೇ ಚಿತ್ರರಂಗನೇ, ಇನ್ನು ಇದನ್ನ ಬಿಟ್ಟು ಬೇರೆ ಯಾವುದೇ ತರದ ಆಟಗಳು ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ನಂಬ್ಕೊಂಡಿರೋದು ಕನ್ನಡ ಚಿತ್ರರಂಗ, ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ. ಯಾಕಂದ್ರೆ ಥಿಯೇಟರ್ಗಳು ಪಾಪ ಅವರೆಲ್ಲ ಆಕ್ಚುಲಿ ನಂಬ್ಕೊಂಡಿರೋದೇ ಕನ್ನಡ ಸಿನಿಮಾ. ಸೊ ಅವ್ರಿಗೆಲ್ಲರಿಗೂ ಆಕ್ಚುಲಿ ಇದೊಂಥರ ಅಂದ್ರೆ ಚೈನ್ ಲಿಂಕ್ ಅಂತಾರೆ. ಈಗ ಏನಂದ್ರೆ ನಾನು ಯಾವಾಗ್ಲೂ ಫುಡ್ ಚೈನ್ ಯಾವಾಗ್ಲೂ ಒಂದು ಹೇಳ್ತಾ ಇರ್ತೀನಿ, ಒಂದು ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹದ್ದೊಡಿಯುತ್ತೆ, ಅದನ್ನ ಮತ್ತೆ ಹುಳಾನೇ ತಿನ್ನೋದು. ಆಕ್ಚುಲಿ ಹತ್ಸದ್ ಕೆಳಗಡೆ ಬಿದ್ದಾಗ ಹುಳಾನೇ ತಿನ್ನೋದು. ಸೊ ಆತರ ಥಿಯೇಟರ್ ನಮ್ಮನ್ನ ನಂಬ್ಕೊಂಡಿರ್ತಾರೆ. ಸೊ ಎಲ್ಲರೂ ಇದೊಂಥರ ಚೈನ್ ಲಿಂಕ್ ಆಕ್ಚುಲಿ ಎಲ್ಲದಕ್ಕೂ, ಕೆಲಸದವ್ರಾಗ್ಲಿ ಇನ್ನೊಂದಾಗ್ಲಿ. ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ, ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ.